ನಮಸ್ತೆ, ಗುಡ್ ಮಾರ್ನಿಂಗ್ ಲೀಡರ್ಸ್. ನೋಡ್ಬೋದು, ಇಲ್ಲೊಂದು ಪೇಷಂಟು ಮದುವೆಯಾಗಿ 18 ವರ್ಷ ಆಗಿದೆ. 18 ವರ್ಷದಲ್ಲಿ ಹಾಸ್ಪಿಟ್ಲಿಗೆ ಖರ್ಚು ಮಾಡಿದಂಥ ವೆಚ್ಚ 10 ಲಕ್ಷ ಅಂತ ಹೇಳ್ಬೋದು. 10 ಲಕ್ಷ ವೆಚ್ಚ ಖರ್ಚು ಮಾಡಿದ್ರಲ್ಲ ಅವ್ರ ಬಾಯಿಲಿಂದನೇ ಕೇಳೋಣ ಯಾವ ಥರ ಆಯಿತು ಯಾವ ಥರ ಇಲ್ಲ ಅಂತಂದು. ನಮ್ಮ ಮೋದಿ ಕೇರ್ಲಿಂದ ವೆಲ್ನೆಸ್ ಪ್ರಾಡಕ್ಟ್ ಕೊಟ್ಟಿದ್ದಕ್ಕೆ ರೆಡ್ ಜಿನ್ಸಿಂಗ್ ಆಗಿರ್ಬೋದು, ಶಿಲಾಜಿತ್ ಆಗಿರ್ಬೋದು, ಆಲ್ಫಾನ್ ಪ್ರೋಟೀನ್ ಆಗಿರ್ಬೋದು, ಆಮೇಲೆ ರೈಸ್ ಬ್ರಾನ್ ಆಗಿರ್ಬೋದು, ಮಲ್ಟಿವಿಟಮಿನ್ ಕೊಟ್ಟಿದ್ದಕ್ಕೆ ಇವಾಗ 1.5 ತಿಂಗಳ ಪ್ರೆಗ್ನೆನ್ಸಿ ಇದ್ದಾರೆ. ಈಗ 7 ತಿಂಗಳ ಆಯಿತು. ಈಗ ನಾವು ಕೊಟ್ಟು 1.5 ತಿಂಗಳಲ್ಲೇ ರಿಸಲ್ಟ್ ಬಂದಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಅವ್ರ ಬಾಯಿಲಿಂದನೇ ಕೇಳೋಣ ಏನು ಅನಿಸ್ತದೆ ಅಂತ. ತದ ಎಷ್ಟು ವರ್ಷ ತೋರಿಸಿದೆ ತದ? ಅಲ್ಲ, ಮದುವೆಗೆ ಎಷ್ಟು ವರ್ಷ ಆಯಿತು? 18 ವರ್ಷ ಆಯಿತು. ಕೇಳಿಸಿದೆ? ಹಾಂ, 18 ವರ್ಷ ಆಯ್ತಲ್ಲ. ಈಗ ಹಾಸ್ಪಿಟ್ಲಿಗೆ ಎಷ್ಟು ಖರ್ಚು ಮಾಡಿದ್ರು ಗೊತ್ತಾ? ಮಾತಾಡ್ತಾ 1.5-2 ಲಕ್ಷ ಆಗೋದು. ಹಾಂ, ಏನು ಕೆಲಸ ಆಗಿಲ್ಲ ಹಾಸ್ಪಿಟಲ್? ಹಾಂ. ಈಗ ನಮ್ಮ ಮೋದಿ ಕೇಂದ್ರದಲ್ಲಿ ಔಷಧ ಕೊಟ್ಟಿದ್ದೀವಲ್ಲ ನಿಮ್ಗೆ, ಎಷ್ಟು ಖರ್ಚಾಯಿತು? ಹಾಂ, 5,000ದಲ್ಲಿ ನಿಮಗೆ ರಿಸಲ್ಟ್ ಬಂದಿದೆ, ಹೌದಾ? ಹಾಸ್ಪಿಟಲ್ ಬೆಸ್ಟಾ ನಮ್ಮದು ಮೋದಿ ಕೇರ್ ಬೆಸ್ಟಾ? ನಮ್ಮ ಮೋದಿ ಕೇರ್ ಔಷಧ ತಗೊಳೋದ್ರಲ್ಲಿಂದ ನಿಂತಿದೆ. ಹೆಂಗೆ ಅನಿಸ್ತದೆ ನಿಮ್ಗೆ? ಹಾಂ, ಆಯ್ತು ಚೆನ್ನಾಗಿ ಬಂದಿದ್ದೀರಮ್ಮ. ಆಯ್ತು ತಗೋರಮ್ಮ. ನಿನಗೆ ಹೆಂಗೆ ಅನಿಸ್ತದೆಮ್ಮ? ಮದುವೆಗೆ ಎಷ್ಟು ವರ್ಷ ಆಯಿತು? 18 ವರ್ಷ ಆಯಿತು. ಈಗ ಹೆಂಗೆ ಅನಿಸುತ್ತಮ್ಮ? ಖುಷಿ ಅನಿಸುತ್ತಾ? ಖುಷಿ ಅನಿಸುತ್ತಲ್ಲ? ಇವಾಗ ಆರೋಗ್ಯವಾಗಿರು, ಚೆನ್ನಾಗಿ ಔಷಧ ತಗೋ. ಯಾವ ಔಷಧ ತಗೊಂಡ? ಇದು ಡಾಕ್ಟ್ರು ಕೊಟ್ಟಿದ್ದ? ನಮ್ಮ ಮೋದಿ ಕೇರ್ ಔಷಧ ತೊಗೊಂಡು ನಿಂತಿದ್ದೆ? ಮೋದಿ ಕೇರ್ ಔಷಧ ತೊಗೊಂಡು ನಿಂತಿದೆ, ಹೌದಲ್ವಾ? ಓಕೆ, ಥ್ಯಾಂಕ್ ಯು ಸೋ ಮಚ್. ಓಕೆ, ವೆಲ್ಕಮ್ ಸರ್. ಥ್ಯಾಂಕ್ ಯು.